ಅಧ್ಯಕ್ಷರಿಗೆ ಶರಣ್ ಸರ್ರಿಗೆ 50ರ ಸಂಭ್ರಮಕ್ಕೆ ಆಗಮಿಸಿದ ಶರಣ್ ಸರ್ ಮದುವೆ ಯಾಕೆ ಇರ್ಲಿ ಯಾಕೆ ಕಾರ ಬದಲಾವಣೆ ಮಾಡಿದ್ರಿ ಅವ್ರದ್ದು ಇಡೀ ಕರ್ನಾಟಕದಲ್ಲೇ ಕುತೂಹಲಕಾರಿಯಾದ ಪ್ರಶ್ನೆ. ಅನುಶ್ರೀ ಅವ್ರ ಮದುವೆ ಯಾವಾಗ, ಅನುಶ್ರೀ ಅವ್ರ ಮದುವೆ ಯಾವಾಗ ಅಂತ. ಈಗ ಅನುಶ್ರೀ ಅವ್ರ ಮದುವೆ ಆಗೋಗಿದೆ, ಮದುವೆ ಗಂಡು ಸಿಕ್ಕಿದ್ದಾರೆ. ಅನುಶ್ರೀ ಅವರ ಮುಖದಲ್ಲಿ ನಾಚಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಶ್ವೇತಾ ಅವರು ಕೂಡ ಹಾರ ಹಾಕೊಂಡಿದ್ದಾರೆ ನೋಡಿ. ಆಕ್ಚುಲಿ ಇದೇ ಗ್ಯಾಪ್ ಅಲ್ಲಿ ನಿಮ್ಗೆ ಯಾರು ಬೇಕೋ ಅವ್ರ ಪಕ್ಕ ನಿಂತ್ಕೊಂಡ್ಬಿಡೋದು. ನನಗೆ ಇದು ಗೊತ್ತಾಗ್ಲಿಲ್ವಾ? ನಿಜ ತಾನೇ ಇದು? ಗ್ಯಾಪ್ ಅಲ್ಲಿ ಹಂಗ್ ಮಾಡ್ಕೊಂಡ್ಬಿಡೋದು. ಕುರಿಯಣ್ಣ ನಮ್ ಕಡೆ ಹೇಳ್ತಾರೆ ಹೆಣ್ಣು ಗಂಡನ ಹೆಸರನ್ನ ಒಡಪಚ್ಚಿ ಹೇಳ್ಬೇಕು ಅಂತ. ವಯಸ್ಸು 30 ಮೇಲಾದ್ರೂ ಮನ್ಸಲ್ಲಿ ಇವ್ರು ಇನ್ನು 6. ಅವ್ರ ಹೆಸರೇ ಶರು. ನೀವು ಒಳಪಚ್ಚಿ ಹೇಳಿ. ತಾಯಣೆ ಬರಲ್ಲಪ್ಪ ಇದೆಲ್ಲ ನಮಗೆ. ಇದು ಅವ್ರ ಬದಲಾಗಿ ನಾನೇ ಹೇಳ್ತೀನಿ. ಕಾರಲ್ಲಿರುತ್ತೆ ಗೇರು, ನನ್ ಕೈ ಹಿಡ್ದಿದ್ದಾರೆ ಶರು. ಇಷ್ಟು ವರ್ಷಗಳು ಕರ್ನಾಟಕದಲ್ಲಿ ನನ್ನ ಬಾಳಲ್ಲಿ ಬಂದ 2ನೇ ಸ್ತ್ರೀ ಅವಳು ನನ್ನ ಪ್ರೀತಿಯ ಅನುಶ್ರೀ ಅಂತ ಹೇಳಿ. ಆಯ್ತಾಯ್ತಾಯ್ತು. ಈಗ ಸಪ್ತಪದಿ ಕಾರ್ಯಕ್ರಮ ನಡೆಯಲಿದೆ. ಗಂಡು ಹೆಣ್ಣು ಕೈ ಹಿಡ್ಕೊಳ್ಳಿ. ಓಕೆ, ಕೈ ಹಿಡ್ಕೊಳ್ಳಿ. ಮಮ ಜೀವನ ಸಪ್ತಪದಿ ಪ್ಲೀಸ್. ಓಕೆ, ಈಗ ಸಪ್ತಪದಿ ಆಗಿದೆ. ಈಗ ಅರುಂಧತಿ ನಕ್ಷತ್ರ ತೋರಿಸ್ಬೇಕು. ಅಲ್ಲಿ ನೋಡಿ, ಅರುಂಧತಿ ನಕ್ಷತ್ರ. ಶರಣ್ ಸರ್, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. 50ರ ಸಂಭ್ರಮಕ್ಕೆ ಯಾರಾದ್ರೂ ಒಬ್ರು ವ್ಯಕ್ತಿತ್ವ ಬಂದು ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರುತ್ತೆ ಅನ್ನೋದಾದ್ರೆ ಅದು ಶರಣ್ ಸರ್ ಮಾತ್ರ. ಶರಣಾರ್ಥಿ ಸರ್ ನಿಮ್ಗೆ. ಥ್ಯಾಂಕ್ ಯು 50 ಸಂಚಿಕೆಗಳು ಸರ್, 100 ಸ್ಕಿಟ್ಗಳು, ಸಾವಿರಾರು ಪಾತ್ರಗಳು, ಒಂದ್ ರೀತಿ ಕಾಮಿಡಿಗೆ ತವರು ಮನೆ ಆಗಿತ್ತು ಈ ನಮ್ಮ ವೇದಿಕೆ ಸರ್. ಸೊ ನಿಮ್ಮ ಸುತ್ತ ಇಲ್ಲಿರೋರು ಅರ್ಧ ಕಿಲಾಡಿಗಳು. ಇವ್ರನ್ನೆಲ್ಲ ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಸರ್. ನಮಸ್ಕಾರ. ಮತ್ತೊಂದ್ಸಲ 50ನೇ ಎಪಿಸೋಡ್ಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ 50 ಅಂತನ್ನೋವಂಥದ್ದು ಬರೀ ನಂಬರಲ್ಲಿ ಹೇಳಿದ್ರೆ ಅದು ಕಮ್ಮಿ ಅನಿಸ್ಬೋದು, ಕೆಲವೊಂದಕ್ಕೆ ಅದು ಜಾಸ್ತಿ ಅನಿಸ್ಬೋದು. ಆದರೆ 50 ಸಂಚಿಕೆಗಳು ಮುಗಿದ್ರೂ ಕೂಡ ನಿರಂತರವಾಗಿ ಇನ್ನೂ ಅಷ್ಟೇ ಫ್ರೆಶ್ ಆಗಿದೆಯೇನೋ ಅನ್ನೋ ಅಷ್ಟೇ ಚಂದವಾಗಿ ಈ ಕಾರ್ಯಕ್ರಮವನ್ನು ಕಟ್ಕೊಂಡಿರೋವಂಥ ಈ ತಂಡ ಇದೆಯಲ್ಲ, ಈ ತಂಡಕ್ಕೆ ಸೇರಬೇಕಾದಂಥ ಅಭಿನಂದನೆಗಳು. ಇದು ಶಕ್ತಿ ಇದೆಯಲ್ಲ, ಇದು ಶಕ್ತಿ ಬಂದು ಕಾಮಿಡಿಗೆ ಇರೋ ಅಂಥದ್ದು. 50 ಅಲ್ಲ, ಇನ್ನು 500 ಹೋದ್ರೂ ಕೂಡ ಇದು ಸೌಕಳಿ ಬರಲ್ಲ. ಅದು ಒಂದು ಜಾನರಿಗೆ ಇರುವಂಥ ಶಕ್ತಿ. ಅದು ಈ ಜಾನರನ್ನು ಇವತ್ತು ಹಿಂಗೆ ಹಿಡಿದು ನಿಂತಿರೋ ಅಂಥ ಇಷ್ಟು ಟ್ಯಾಲೆಂಟ್ಸ್ ಇದೆಯಲ್ಲ, ಇಷ್ಟು ಟ್ಯಾಲೆಂಟ್ಸು ಮತ್ತು ಈ ರಂಗಕ್ಕೆ ಸೇರಬೇಕಾದಂಥದ್ದು. ಇವತ್ತಿಷ್ಟು ಜನ ಇಲ್ಲಿ ಕಿಲಾಡಿಗಳು ಏನಿದ್ದಾರೆ, ಇವರು 50 ಎಪಿಸೋಡ್ಗಳನ್ನು ಇಷ್ಟು ಸಮರ್ಪಕವಾಗಿ, ಇಷ್ಟು ಯಶಸ್ವಿಯಾಗಿ ತಂದು ನಿಲ್ಲಿಸೋದಕ್ಕೆ ತುಂಬ ದೊಡ್ಡ ಪಾತ್ರ ಇವರೆಲ್ಲರ ಈ ಕಂಟೆಸ್ಟೆಂಟ್ಸ್ಗೆ ಸೇರಬೇಕಾಗಿರೋವಂಥದ್ದು. ನಾನು ಒಬ್ಬ ಕಾಮಿಡಿಯನ್ ಆಗಿ ಹೇಳ್ತೀನಿ, 2012ರಲ್ಲಿ ನಾನು ಹೀರೋ ಆಗ್ತೀನಿ. 10ರಿಂದ ನನ್ನ ಬೇರೆ ಜರ್ನಿ ಶುರು ಆಗುತ್ತೆ. ಆ 10 ವರ್ಷ ಅಂದರೆ 2000ನಿಂದ 2010 ತನಕ 100 ಸಿನಿಮಾಗಳು ಒಬ್ಬ ಕಾಮಿಡಿಯನ್ ಆಗಿ ಮಾಡ್ತೀನಿ. 100ನೇ ಸಿನಿಮಾದಿಂದ ನಾನೊಬ್ಬ ನಾಯಕನಾಗಿರ್ತೀನಿ. ಅಲ್ಲಿಂದ ಈ ಕಡೆ ಅಂದರೆ ಒಂದು 14 ವರ್ಷ ನಾಯಕನಾಗಿದ್ದೇನೆ, 10 ವರ್ಷ ಕಾಮಿಡಿಯನ್ ಆಗಿದ್ದೇನೆ. ಇವತ್ತಿಗೂ ಕೂಡ ಸರ್ ನಾವು ನಿಮ್ಮನ್ನ ಏನಂತ ಹಾಕಬೇಕು, ನಿಮ್ಮ ಹೆಸರನ್ನ ಹೀರೋ ಶರಣ್ ಅಂತ ಹಾಕೋದಾ, ನಾಯಕ ನಟರ ಅಂತ ಹಾಕೋದಾ ಅಂತ ಕೇಳಿದಾಗ ನನಗೆ ಫಸ್ಟ್ ಬರೋದು ಕಾಮಿಡಿಯನ್ ಶರಣ್ ಅಂತ ಹಾಕಿ. ಸೂಪರ್. ಇವತ್ತು ಶರಣ್ ಏನೇ ಆಗಿ ಇಲ್ಲಿ ನಿಂತಿದ್ದಾನೆ ಅಂತಂದರೆ ಏಕೈಕ ಶಕ್ತಿ ಕಾರಣ ಅದು ಕಾಮಿಡಿ. ನಾನು ಇವತ್ತೊಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ, ನನ್ನ ಕೊನೆ ಉಸಿರಿನ ತನಕನೂ ಕೂಡ ಯಾವುದೋ ಒಂದು ಜಾನರ್ಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಅನ್ನೋದೇ ನಿಜವಾದರೆ ಅದು ಕಾಮಿಡಿ. ಅದು ಕಾಮಿಡಿಗೆ ನಗಿಸೋವಂಥದ್ದು ಪುಣ್ಯದ ಕೆಲಸ ರೀ. ಅದು ಪುಣ್ಯದ ಕೆಲಸ ಮಾಡೋ ಅಂಥ ಈ ಒಂದು ಕಾರ್ಯಕ್ರಮಕ್ಕೆ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೆಂಥದ್ದಿದೆ.
ಅಲ್ಲ, ಎಲ್ಲರೂ ಜೀವನದ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ತಮ್ಮ ಸಿನಿ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಒಮ್ಮೆ ಶರಣ್ ಸರ್ ಅವರ ಸಿನಿ ಬದುಕಿನ ಒಂದು ಪಯಣವನ್ನ ನೋಡಿದ್ರೆ ಸಾಕು, ಅವರ ಸಾಧನೆಯ ಮೈಲಿಗಲ್ಲುಗಳನ್ನ ಗಮನಿಸಿದ್ರೆ ಸಾಕು, ಆ ನಗುವಿನ ಪ್ರಯಾಣ ಅದರಲ್ಲಿ ಎಷ್ಟು ನೋವಿರುತ್ತೆ, ಎಷ್ಟು ನಲಿವಿರುತ್ತೆ, ಎಷ್ಟು ಖುಷಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶರಣ್ ಸರ್ ಇರ್ತಾರೆ. ಬರ್ಲಿ ಚಪ್ಪಾಳೆ ಶರಣ್ ಸರ್ಗೆ. ಅಂಡ್ ಸಿನಿ ಇಂಡಸ್ಟ್ರಿಯಲ್ಲಿ 25 ವರ್ಷಗಳ ಕಾಲ ನಮ್ಮನ್ನ ನಗಿಸಿದ್ದಾರೆ. 50ರ ಸಂಭ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರ್ಲೇಬೇಕಪ್ಪ ಖಂಡಿತ, please. ಶರಣ್ ಸರ್ಗೆ ಪ್ಲೀಸ್. ಓಕೆ, ನಮ್ಮ ಶರಣ್ ಸರ್ಗೆ ಇದೇ ಖುಷಿಯಲ್ಲಿ ಶುರು ಮಾಡೋಣ ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಇದು 50ರ ಸಂಭ್ರಮ. ಥ್ಯಾಂಕ್ ಯು ಬನ್ನಿ ಸರ್. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಸೊ ಈ ವೇದಿಕೆಗೆ ಬಂದು ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಈ ವೇದಿಕೆಗೆ ಬರೋದು ಯಾವಾಗಲೂ ಖುಷಿನೇ. ಬಿಕಾಸ್ ಏನಂದರೆ ಈ ವೇದಿಕೆಗೆ ನಾನು ಯಾವಾಗಲೂ ಗೆಸ್ಟ್ ಆಗಿ ಬರಲ್ಲ. ಬಿಕಾಸ್ ಝೀ ಬಂದು ನನ್ನ ಕುಟುಂಬ. ಸೊ ಹಾಗಾಗಿ ನನ್ನ ಕುಟುಂಬ, ನಾನು ಯಾವಾಗಲೂ ಬರ್ತಾ ಇರ್ತೀನಿ, ಯಾವಾಗಲೂ ಇಲ್ಲೇ ಇರ್ತೀನಿ. ಸರ್, ಇವತ್ತು 50th ಡೇ ಸೆಲೆಬ್ರೇಷನ್. ನಮ್ಮ ಕಿಲಾಡಿಗಳೆಲ್ಲ ರೆಡಿ ಆಗಿದ್ದಾರೆ ಪರ್ಫಾರ್ಮ್ ಮಾಡೋದಕ್ಕೆ ನಿಮ್ಮ ಮುಂದೆ. ನೀವು ಇವತ್ತು ಬಂದಿರೋದು ಅವ್ರ ಖುಷಿ. ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಎಲ್ಲಾನು ಈಗಾಗಲೇ ಚಿಂದಿ ಚಿತ್ರಣ ಉಡಾಯಿಸ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳು ಅಂದ್ರೆ ಯಾವ್ದು ಅಂದ್ರೆ ಝೀ ಕುಟುಂಬದ ಕಾಮಿಡಿ ಕಿಲಾಡಿಗಳೇ. ಕಾಮಿಡಿ ಅಂದ್ರೆ ಏನು, ಕಾಮಿಡಿ ಶೋ ಅಂದ್ರೆ ಏನು ಅಂದ್ರೆ ನಮ್ಮ CKPL ಈಗಾಗಲೆಲ್ಲ ಜಗತ್ ಜಾಹೀರ್ ಆಗ್ಬಿಟ್ಟಿದೆ. ಸೊ ಎಲ್ಲ ನಮ್ಮ ಕಿಲಾಡಿಗಳು ಇವತ್ತು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟಿಂಗ್ ಆಗಿ ಬಂದಿದ್ದೇನೆ. ಮಕ್ಕಳ ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಎಲ್ರಿಗೂ. ಓಕೆ, ಅನು ಮ್ಯಾಮ್, ಇವತ್ತು ಯಾರು ಬಂದಿದ್ದಾರೆ? ಲವ್ಲಿ ಸ್ಟಾರ್ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ. ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ರೇಮಕ್ಕೆ ಇನ್ನೊಂದು ಹೆಸರು ಪ್ರೇಮ್ ಸರ್, ಸ್ನೇಹಕ್ಕೆ ಇನ್ನೊಂದು ಹೆಸರು ಶರಣ್ ಸರ್. ಸೂಪರ್. ಆ ಸ್ನೇಹಕ್ಕೆ ನಿಜವಾಗ್ಲೂ ನಾವು ಶರಣಾಗಿದ್ದೀವಿ. ಅಂಡ್ ಯು ಲುಕಿಂಗ್ ಸೋ ಹ್ಯಾಂಡ್ಸಮ್ ಪ್ರೇಮ್ ಸರ್. ಥ್ಯಾಂಕ್ ಯು ಹೊಡಿರೋ ಚಪ್ಪಾಳೆ ಇಪ್ಪಳೆ ಯಾರಿಗೂ ಹೊಡಿಯೋದಲ್ಲ, ಹೊಡಿರೋ. ಅದು ಜ್ಯೋತಿ ಮೇಡಮ್ ಹೇಳಿರ್ತಾರೆ, ಅನುಶ್ರೀ ಮಾತಾಡೋದಕ್ಕೆ ಯಾವನ್ನಾದ್ರೂ ವಿಸಿಲ್ ಹೊಡೆದ್ರೆ. ಅನ್ನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಜ್ಯೋತಿಗೆ ಬೆಳಗೋದ್ ಮಾತ್ರ ಹೌದೌದು ಹೌದೌದು ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರ. ಜ್ಯೋತಿಗೆ ಬೆಳಗೋದ್ ಮಾತ್ರ ಗೊತ್ತು, ಉರಿಯೋದ್ ಗೊತ್ತಿಲ್ಲ. ಪಾಪ ನೀವ್ ಹಿಂಗ್ ಹೇಳಿ ಅವ್ರನ್ನ ಹಿಂಗ್ ಅನ್ಬಿಟ್ಟು ಜೋಡಿ ನಂಬರ್ 1 ಅಲ್ಲಿ ಜ್ಯೋತಿಯಿಂದ ಜ್ಯೋತಿ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಇದು ದೀಪದಿಂದ ದೀಪ ಅಲ್ಲ, ಜ್ಯೋತಿಯಿಂದ ಜ್ಯೋತಿಯ. ಅವ್ರ ಮನೇಲಿ ಹಿಂಗ್ ಜ್ಯೋತಿ ಹಚ್ಕೊಂಡ್ ಬರ್ತಾರೆ, ಇನ್ನು ಉದ್ದಕ್ಕೂ ಹಚ್ಕೊಂಡು ಹೋಗ್ತಾರೆ. ಆ ತರ ಕಲ್ತ್ಕೊಂಡಿದ್ದಾರೆ. ಅಲ್ಲಿ ಬರ್ತಾರೆ, ಅವ್ರನ್ನ ಅಲ್ಲಿ ಸೋಫಾ ಕೂರ್ಸ್ಬಿಡ್ತಾರೆ, ಅವ್ರನ್ನ ಹೊಗಳ್ತಾ ಇರೋದು, ಇಲ್ಲಿ ಏನ್ ಬೇಕಾದ್ ಮಾಡ್ತಾ ಇರೋದು. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ ಕಾಮಿಡಿ